ಗ್ಯಾಸ್ ಟ್ರಬಲ್ ಯಾವ ಮಟ್ಟಿಗೆ ಹೆಚ್ಚಾಗ್ತಾ ಇದೆ ಅಂದರೆ ವೃದ್ಧಾಶ್ರಮದಲ್ಲೂ ಕೂಡ ಈಗ ಗ್ಯಾಸ್ ಸಿಗ್ತಾ ಇಲ್ಲ, ಸಿಬ್ಬಂದಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಲಬುರಗಿಯ ವೃದ್ಧಾಶ್ರಮದಲ್ಲಿ ಗ್ಯಾಸ್ ಇಲ್ಲದೆ ಸಂಕಷ್ಟವನ್ನು ಅನುಭವಿಸಲಾಗ್ತಾ ಇದೆ. ಕಳೆದ 4 ದಿನಗಳಿಂದ LPG ಇಲ್ಲದೆ ಅಡುಗೆ ಮಾಡೋದಕ್ಕೆ ಪರದಾಡ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿ. ಸೌದೆ ಒಲೆಯ ಮೇಲೆ ಚಪಾತಿ ರೊಟ್ಟಿ ಮಾಡೋದಕ್ಕೆ ಅಸಾಧ್ಯವಾಗ್ತಾ ಇದೆ ಅವರಿಗೆ. ಹೊರಗಡೆಯಿಂದ ರೊಟ್ಟಿಯನ್ನು ತರಿಸಿ ವೃದ್ಧರಿಗೆ ಊಟವನ್ನು ನೀಡಲಾಗ್ತಾ ಇರುವಂಥದ್ದು. ಅಲ್ಲಿಯ ಅಡುಗೆ ಸಿಬ್ಬಂದಿಗೆ ಗ್ಯಾಸ್ ಇಲ್ಲದೆ ರೊಟ್ಟಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಸೌದೆ ಒಲೆ ಬಳಕೆ ಮಾಡಿ ಅಭ್ಯಾಸ ಇಲ್ಲ. ಸೌದೆ ಒಲೆಯಲ್ಲಿ ರೊಟ್ಟಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಚಪಾತಿ ಬೇಯಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಅವ್ರಿಗೆ ಗ್ಯಾಸ್ ಸಿಲಿಂಡರ್ನ ಹದಕ್ಕೆ ಅಡುಗೆ ಮಾಡಿ ಅಭ್ಯಾಸ. ಆದರೆ ಸೌದೆ ಒಲೆಯ ಬೆಂಕಿ ಯಾವ ರೀತಿಯಲ್ಲಿ ಉರಿಯುತ್ತೆ, ಎಷ್ಟು ಬಿಸಿ ಆಗತ್ತೆ ಅದು ಮಾಡೋದಕ್ಕಾಗಲ್ಲ. ಸೀದು ಹೋಗುತ್ತೆ ಮಾಡಿದ್ರೆ, ಇಲ್ಲಾಂದರೆ ಹಸಿ ಬಿಸಿ ಬೇಯುತ್ತೆ. ಹೀಗಾಗಿ ಕಷ್ಟ ಆಗ್ತಾ ಇದೆ ಮಾಡೋದಕ್ಕೆ. ಅವರಿಗೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ರೊಟ್ಟಿಯನ್ನು ತರಿಸಿ ಹಂಚಿಕೆ ಮಾಡ್ತಾ ಇದ್ದಾರೆ. ನಮ್ಮ ಕಲಬುರಗಿ ಪ್ರತಿನಿಧಿ ಬಜರಂಗಿ ಇದರ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟನ್ನು ನೀಡಿದ್ದಾರೆ, ನೋಡ್ಕೊಂಬರೋಣ. ಅಮೆರಿಕ, ಇರಾನ್, ಇಸ್ರೇಲ್ ಮಧ್ಯೆ ನಡೀತಿರುವಂತಹ ಭೀಕರ ಯುದ್ಧದ ಎಫೆಕ್ಟ್ ಇದೀಗ ಭಾರತ ದೇಶದಲ್ಲಿ LPG ಸಿಲಿಂಡರ್ ಕೊರತೆಗೆ ಸಾಕಷ್ಟು ಅಭಾವ ಕೂಡ ಸೃಷ್ಟಿಯಾಗಿದೆ. ಅದೇ ರೀತಿಯಾಗಿ ತೊಗರಿನಾಡು ಕಲಬುರಗಿಯಲ್ಲೂ ಕೂಡ ಒಂದು ಕಡೆಗೆ ಹೋಟೆಲ್ ಉದ್ಯಮಿಗಳು ಸಿಲಿಂಡರ್ ಸಿಗದೆ ಪರದಾಡ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ವೃದ್ಧಾಶ್ರಮದಲ್ಲಿರ್ತಕ್ಕಂಥ ವೃದ್ಧರ ಊಟಕ್ಕೂ ಕೂಡ ಈ ಒಂದು ಯುದ್ಧದ ಎಫೆಕ್ಟ್ ತಟ್ಟಿದೆ. ನಾನೀಗ ಕಲಬುರಗಿ ಹೊರವಲಯದ ಬೇಲೂರು ರಸ್ತೆಯಲ್ಲಿರ್ತಕ್ಕಂಥ ಭಾಗ್ಯಜ್ಯೋತಿ ವೃದ್ಧಾಶ್ರಮದಲ್ಲಿ ನಿಮ್ಮ ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವೃದ್ಧರು ಇಲ್ಲಿ ಒಂದು ಆಶ್ರಯ ಪಡೆದುಕೊಂಡಿದ್ದಾರೆ. ಯಾಕಂದ್ರೆ ಅವರಿರ್ತಕ್ಕಂಥ ಆಶ್ರಯ ಕಳೆದುಕೊಂಡು ಕೊನೆಗೆ ಈ ಒಂದು ವಯೋವೃದ್ಧರು ಈಗಾಗಲೇ ಒಂದು ಆಶ್ರಯ ಸೇರಿಕೊಂಡಿದ್ದಾರೆ. ಅಂದ್ರೆ ಭಾಗ್ಯಜ್ಯೋತಿ ಏನೋ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇರುವಂತಹ ಭಾಗ್ಯಜ್ಯೋತಿ ವೃದ್ಧಾಶ್ರಮದಲ್ಲಿ ಹಲವು ವರ್ಷಗಳಿಂದ ಇವರು ಆಶ್ರಯ ಪಡೆದುಕೊಂಡಿದ್ದಾರೆ. ಇಲ್ಲೇ ದಿನನಿತ್ಯದ ಊಟ ಎಲ್ಲ ಕೂಡ ಇಲ್ಲೇ ಮಾಡ್ತಾರೆ. ಆದರೆ ಈಗ ಯುದ್ಧ ನಡೀತಾ ಇರೋ ಕಾರಣಕ್ಕಾಗಿ ಕಲಬುರಗಿಯಲ್ಲೂ ಕೂಡ ಸಾಕಷ್ಟು LPG ಸಿಲಿಂಡರ್ ಗ್ಯಾಸ್ನ ಅಭಾವ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ನ ಅಭಾವ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗ ಡೊಮೆಸ್ಟಿಕ್ ಅಂದ್ರೆ ಗೃಹೋಪಯೋಗಿ ಒಂದು ಸಿಲಿಂಡರ್ ಗ್ಯಾಸ್ನ ಅಭಾವ ಕೂಡ ಸದ್ಯಕ್ಕೆ ಸೃಷ್ಟಿ ಆಗ್ತಾ ಇರೋದ್ರಿಂದಾಗಿ ನಾನಾ ರೀತಿಯ ಸಮಸ್ಯೆ ಜನರು ಅಂದ್ರೆ ಅಡಿಗೆ ಮಾಡೋದಕ್ಕೆ ಜನರು ಸಾಕಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಈ ಒಂದು ವೃದ್ಧಾಶ್ರಮದ ಏನು ನಡೆಸ್ತಾ ಇದ್ದಾರೆ ಇವರಿಗೂ ಕೂಡ ಈಗ ಗ್ಯಾಸ್ ಸಿಲಿಂಡರ್ ಸಿಗದೇನೆ ಅನಿವಾರ್ಯವಾಗಿ ಒಲೆ ಮೇಲೆ ಅಡಿಗೆ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಷ್ಟು ದಿನಗಳ ಕಾಲ LPG ಸಿಲಿಂಡರ್ನ ಬಳಸಿ ಇವರು ಅಡಿಗೆ ಮಾಡಿ ಇಲ್ಲಿರ್ತಕ್ಕಂಥ ವೃದ್ಧರಿಗೆ ಏನು ವೃದ್ಧಾಶ್ರಮದಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ ಆ ವೃದ್ಧರಿಗೆ, ವಯೋವೃದ್ಧರಿಗೆ ಅವರಿಗೆ ಊಟ ಬಡಿಸುವಂತ ಕೆಲಸ ಮಾಡ್ತಾ ಇದ್ರು. ಆದರೆ ಇದೀಗ ಕಳೆದ 3-4 ದಿನಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಆಗಲಿ ಇವರಿಗೆ ಸಿಕ್ಕಿಲ್ಲ. ಜೊತೆಗೆ ಗೃಹೋಪಯೋಗಿಯಿಂದ ಡೊಮೆಸ್ಟಿಕ್ ಸಿಲಿಂಡರ್ ಕೂಡ ಇವರಿಗೆ ಸಿಗದೆ ಇರೋ ಕಾರಣಕ್ಕಾಗಿ ಅಂದ್ರೆ ಸಾಕಷ್ಟು ಶಾರ್ಟೇಜ್ ಇರೋ ಕಾರಣಕ್ಕೆ ಇವರಿಗೆ ಸಪ್ಲೈ ಆಗಿಲ್ಲ. ಹೀಗಾಗಿ ಪ್ರತಿ ತಿಂಗಳು ಸುಮಾರು 3-4 ಸಿಲಿಂಡರ್ಗಳು ಇವರಿಗೆ ಬಳಕೆ ಆಗುತ್ತೆ. ಆದ್ರೆ ಈಗ ಕಳೆದ 3-4 ದಿನಗಳಿಂದ ಇವರಲ್ಲಿರ್ತಕ್ಕಂಥ ಸಿಲಿಂಡರ್ಗಳು ಕಂಪ್ಲೀಟ್ ಆಗಿ ಖಾಲಿ ಆದ ನಂತರದ ರಿಫಿಲ್ಗಾಗಿ ಅಪ್ಲೈ ಮಾಡಿದ ನಂತರವರೆಗೂ ಇಲ್ಲಿವರೆಗೂ ಕೂಡ ಸಿಲಿಂಡರ್ ಇವ್ರ ಕೈಗೆ ಬಂದಿಲ್ಲ, ಅಂದ್ರೆ ಈ ವೃದ್ಧಾಶ್ರಮಕ್ಕೆ ಬಂದಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ವಯೋವೃದ್ಧರಿಗೆ ಊಟ ಹೊಟ್ಟೆ ತುಂಬಿಸೋದಕ್ಕೆ, ಊಟ ಹಾಕೋದಕ್ಕೆ ಅನಿವಾರ್ಯವಾಗಿ ಒಲೆ ಮೇಲೆ, ಸೌದೆ ಒಲೆ ಮೇಲೆ, ಅಂದ್ರೆ ಹಳೆ ಪದ್ಧತಿ ಅಂದ್ರೆ ಸೌದೆ ಮೇಲೆ ಅಡಿಗೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿಮ್ಮ ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಇವರು ವೃದ್ಧಾಶ್ರಮವನ್ನು ನಡೆಸುವಂತವರು ಇಷ್ಟು ದಿನಗಳ ಕಾಲ ಗ್ಯಾಸ್ ಸಿಲಿಂಡರ್ ಮೇಲೆ ಅಡಿಗೆ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ 3-4 ದಿನಗಳ ಹಿಂದಷ್ಟೇನೆ ಈ ಒಂದು ತಾತ್ಕಾಲಿಕವಾಗಿ ಒಂದು ಸೌದೆ ಒಲೆಯನ್ನು ರೆಡಿ ಮಾಡ್ಕೊಂಡು ಈಗ ಅಡಿಗೆ ಮಾಡುವಂತ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಒಂದು ವೃದ್ಧಾಶ್ರಮದ ಒಳಭಾಗದಲ್ಲಿ ನಿಮಗೆ ಚಿತ್ರಣ ತೋರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ವಯೋವೃದ್ಧರು ತಮ್ಮ ಆಶ್ರಯ ಕಳೆದುಕೊಂಡು ಅನಿವಾರ್ಯವಾಗಿ ತಮ್ಮ ಕೊನೆ ಕ್ಷಣಗಳನ್ನು ಕಳೆಯೋದಕ್ಕಾಗಿ ಈ ಒಂದು ವೃದ್ಧಾಶ್ರಮ ಬಂದು ಸೇರಿದ್ದಾರೆ. ಆದರೆ ಇವರಿಗೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಾಯಂಕಾಲದ ಊಟ ಎಲ್ಲವೂ ಕೂಡ ಇವರಿಗೆ ಈ ಒಂದು ವೃದ್ಧಾಶ್ರಮ ನಡೆಸುವಂತವರೇ ಮಾಡಿ ಕೊಡಬೇಕು. ಆದರೆ ಈ ಒಂದು ಭೀಕರವಾಗಿ ಯುದ್ಧ ಏನು ನಡೀತಾ ಇದೆ, ಯುದ್ಧದ ಎಫೆಕ್ಟ್ ನಿಂದಾಗಿ ಸಿಲಿಂಡರ್ ಸಮಸ್ಯೆ ಉಂಟಾಗಿ ವೃದ್ಧಾಶ್ರಮದ ವೃದ್ಧರಿಗೂ ಕೂಡ ಈಗ ಒಂದು ಹೊತ್ತಿನ ಊಟ ಮಾಡೋಕ್ಕಂದ್ರೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಒಂದ್ ಕಡೆಗೆ ಈ ಒಂದು ವೃದ್ಧಾಶ್ರಮ ನಡೆಸುವಂತವರು ಅಡಿಗೆ ಮಾಡಿ ಕೊಟ್ಟ ನಂತರದಲ್ಲಿ ಇವರಿಗೆ ಹೊಟ್ಟೆಗೆ ಊಟ ಸಿಗುತ್ತೆ. ಆದ್ರೆ ಸದ್ಯಕ್ಕೆ ಸರಳವಾಗಿ ಸಿಲಿಂಡರ್ ಬಳಸಿ ಅಡಿಗೆ ಮಾಡೋದಕ್ಕೆ ಸಾಧ್ಯ ಆಗದೆ ಇರೋ ಕಾರಣಕ್ಕಾಗಿ ಸಮಸ್ಯೆ ಇವರು ಅನುಭವಿಸ್ತಾ ಇದ್ದಾರೆ. ಈಗ ವೃದ್ಧಾಶ್ರಮ ನಡೆಸುವಂತವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ದಿನದಿಂದ ನಿಮ್ಗೆ ಸಿಲಿಂಡರ್ ಸಮಸ್ಯೆ ಆಗಿದೆ? ಸರ್, ನಮಗೆ 3-4 ದಿನ ಆಯ್ತು ಸರ್ ಸಿಲಿಂಡರ್ ಸಮಸ್ಯೆ ಆಗಿಬಿಟ್ಟು ನಮ್ಗೆ. ಯಾಕಂದ್ರೆ ಸಿಲಿಂಡರ್ ಇತ್ತಂತಂದ್ರೆ ನಾವು ಬೇಗ ಎಲ್ಲ ಮಾಡಿ ಅವ್ರಿಗೆ ಅವಾಗಿಂದ ಬಿಸಿ ಮಾಡಿ ಹಾಕ್ತಿದ್ವಿ ಸರ್. ಈಗ ಬುಕ್ ಮಾಡಿದ್ದೀವಿ ಸರ್, 2 ದಿನ ಬೇಕು, 2 ದಿನ ಬೇಕಂತ ಹೇಳ್ತಾ ಇದ್ದಾರೆ. ಬಟ್ 4 ದಿನ ಆಯ್ತು ಸರ್ ನಮಗೆ ಈಗ ಪ್ರಾಬ್ಲಮ್ ಚಾಲು ಆಗಿ. ಈಗ 3 ದಿನ ಆಯ್ತು ಸರ್, ಸೌದೆ ಒಲೆ ಮೇಲೆ ಅವ್ರಿಗೆ ಅಡುಗೆ ಮಾಡಿ ಹಾಕ್ತಾ ಇದೀವಿ ಸರ್.
ಓಕೆ, ಎಷ್ಟು ಟೈಮ್ ತೊಗೊಳುತ್ತಿದ್ದಕ್ಕೆ? ಯಾಕೆ ಎಲ್ ಪಿ ಜಿ ಮೇಲೆ ಮಾಡ್ತಿದ್ದೀವಿ ನೀವು ಸಿಲಿಂಡರ್ ಮೇಲೆ, ಈಗ ಸೌದೆ ಮೇಲೆ ಮಾಡಿ ಏನು ಸಮಸ್ಯೆ ಆಗ್ತದೆ ನಿಮಗೆ? ಸರ್ ಸೌದೆ ಮೇಲೆ ಮಾಡೋಕೆ ಏನಂತಂದ್ರೆ ಮೊದಲೇ ಗುಲ್ಬರ್ಗ ಬಿಸಿಲು ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ ಸರ್. ಈ ಬಿಸಿಲಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ ಸರ್. ಯಾಕಂತಂದ್ರೆ ನಮ್ಮಲ್ಲಿ ಪತ್ರಾಸ್ ಇದೆ ಸರ್, ಯಾವುದೇ ಥರ ಇದು ಇಲ್ಲ. ಇದು ಏನು ಇನ್ನೊಂದೇನು ಪ್ರಾಬ್ಲಮ್ ಅಂತಂದ್ರೆ ಈಗ ಅಡುಗೆ ಇದು ಗ್ಯಾಸ್ ಮೇಲೆ ಸರ್ ಅವಾಗಿಂದ ಅವಾಗ ಆಗ್ತಿತ್ತು ಸರ್. ಏನು ಬೇಕು ಚಹಾ ಅವರಿಗೆ, ಬಿಸಿ ಬಿಸಿದ ಅನ್ನ ಏನು ಬೇಕು ಅವ್ರಿಗೆ ಅವಾಗಿಂದ ಅವಾಗ ಮಾಡ್ತೀವಿ. ಇದಕ್ಕೆ ಅಂತಂದ್ರೆ ಟೈಮಿಂಗ್ ಸಿಕ್ಕಾಪಟ್ಟೆ ಟೈಮ್ ತೊಗೋತಾ ಇದೆ ಸರ್. ಎಷ್ಟು ಜನ ಇದ್ದಾರೆ ನಿಮ್ಮಲ್ಲಿ ವೃದ್ಧಾಶ್ರಮದಲ್ಲಿ? ಸರ್ ಈಗ ನಮ್ಮಲ್ಲಿ ಒಂದು 15 ಜನ ಇದ್ದಾರೆ ಸರ್. ಹೌದು ಸರ್. ಏನೇನು ಮಾಡಾಕ್ತೀರಿ ನೀವು ಡೈಲಿ? ಸರ್ ಬೆಳಗ್ಗೆ 7 ಗಂಟೆಗೆ ಚಹಾ ಸರ್ ಅವರಿಗೆ, ಮಾರ್ನಿಂಗ್ 9-9:30ವರೆಗೆ ಅವರಿಗೆ ಟಿಫನು ಅಂತಂದ್ರೆ ಬೆಳಗ್ಗೆ ಇಡ್ಲಿ ಆಗಿರ್ಬೇಕು, ನಮ್ಗೆ ಏನು ಸಾಧ್ಯ ಆಗುತ್ತೆ ಅದೇ ಸರ್. ಮಧ್ಯಾಹ್ನದ ಊಟಕ್ಕೆ ಏನಂತಂದ್ರೆ 1 ಟೈಮ್ ಚಪಾತಿ 1 ಟೈಮ್ ರೊಟ್ಟಿ ಮಾಡ್ತೀವಿ ಸರ್. ಸಾಯಂಕಾಲ ಏನಾದ್ರು ಅನ್ನ ಸಾಂಬಾರು ಸರ್. ಓಕೆ, ಈಗ ರೊಟ್ಟಿ ಹೇಗೆ ಮಾಡೋಕ್ಕೆ ಸಾಧ್ಯ ಆಗ್ತದೆ ನಿಮಗೆ? ಸರ್ ಈಗ ರೊಟ್ಟಿ ಯಾಕಂದ್ರೆ 3 ದಿನ ಸರ್ ರೊಟ್ಟಿ ಮಾಡ್ತಾ ಇಲ್ಲ, ಹೊರಗಡೆಯಿಂದನೇ ರೊಟ್ಟಿ ತರಿಸ್ತಾ ಇದೀವಿ ಸರ್. ಹೊರಗಡೆ ತರಿಸ್ಕೊಡ್ತಾ ಎಸ್ ಸರ್. ಎಷ್ಟು ದಿನ ಸಮಸ್ಯೆ ಆಗಿ ನಿಮ್ಗೆ ಸಿಲಿಂಡರ್ಗೆ? ಸರ್ ಸಮಸ್ಯೆ ಆಗಿ 3-4 ದಿನ ಆಯ್ತು ಸರ್ ನಮಗೆ. ಏನು ಹೇಳ್ತಾರೆ, ಸಪ್ಲೈ ಆಗ್ತಾ ಇಲ್ವಾ? ಏನು ಹೇಳ್ತಾರೆ ಏಜೆನ್ಸಿ ಅವರು? ಸರ್ ಏಜೆನ್ಸಿ ಅವ್ರು ಅಂತಾರೆ ಇನ್ನೊಂದು 2 ದಿನ ಟೈಮ್ ಕೊಡಿ, ಇನ್ನೊಂದು 2 ದಿನ ಟೈಮ್ ಕೊಡಿ ಅಂತ. ಯಾಕಂತಂದ್ರೆ ಸ್ಟಾಕ್ ಇಲ್ಲ ನಂಬಲ್ಲಿ, ಸ್ಟಾಕ್ ಇದು ಆಗ್ತಾ ಇದೆ, 2 ದಿನ ಟೈಮ್ ಕೊಡಿ ತಂದು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಸಮಸ್ಯೆ ಆಗ್ತಾ ಇದೆ. ಹಾಂ ಸರ್. ಓಕೆ, ಇದು ಇಲ್ಲಿರ್ತಕ್ಕಂಥ ವೃದ್ಧಾಶ್ರಮ ನಡೆಸೋರಂತವ್ರು ಹೇಳ್ತಾ ಇರುವಂಥದ್ದು, ನಿಮ್ಮ ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು. ಈಗ ಬೇಳೆ ಸಾರು ರೆಡಿ ಇವರು ಮಾಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಇವರಿಗೆ ಈ ಒಂದು ವೃದ್ಧಾಶ್ರಮದಲ್ಲಿ ಇರುವಂಥವ್ರಿಗೆ ಎಲ್ಲ ರೀತಿಯ ಚಪಾತಿ, ರೋಟಿ ಹೀಗೆ ಎಲ್ಲವೂ ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅನಿವಾರ್ಯ ಕಾರಣದಿಂದಾಗಿ ಒಂದು ಕಡೆಗೆ ರೈಸ್ ಮಾಡೋದಾಗಿರ್ಬೋದು, ಮತ್ತು ಬೇಳೆ ಮಾಡೋದಾಗಿರ್ಬೋದು, ಪಲ್ಯ ಮಾಡೋದಾಗಿರ್ಬೋದು, ಬದಲಾಗಿ ಈ ಒಂದು ಚಪಾತಿ, ರೋಟಿ ಏನಿದೆಯಲ್ಲ ಇದೆಲ್ಲವೂ ಕೂಡ ಹೊರಗಡೆಯಿಂದ ತರಿಸಿ ಹೊರಗಡೆಯಿಂದ ತರಿಸಿ ಇವರು ವೃದ್ಧಾಶ್ರಮದಲ್ಲಿ ಆಶ್ರಯ ಪಡೆದುಕೊಂಡಿರ್ತಕ್ಕಂಥ ವೃದ್ಧರಿಗೆ ಈ ಉಣಬಡಿಸುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಒಂದು ಕಡೆಗೆ ಭೀಕರ ಯುದ್ಧ ನಡೀತಾ ಇರಬೇಕಾದ್ರೆ ಒಂದು ಕಡೆ ಅಲ್ಲಿರ್ತಕ್ಕಂಥ ಜನ ಸಾಕಷ್ಟು ಜೀವ ಕಳೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಭಾರತ ದೇಶದಲ್ಲೂ ಕೂಡ LPG ಸಿಲಿಂಡರ್ನ ಅಭಾವ ಸಾಕಷ್ಟು ಸೃಷ್ಟಿಯಾಗಿ ಈಗಾಗಲೇ ಹೋಟೆಲ್ ಉದ್ಯಮಿಗಳು ಅಕ್ಷರಶಃ ನಲಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆಗೆ ಸಾರ್ವಜನಿಕರು ಕೂಡ ಡೊಮೆಸ್ಟಿಕ್ ಸಿಲಿಂಡರ್ ಅಭಾವ ಕೂಡ ಸೃಷ್ಟಿ ಆಗಿರೋದ್ರಿಂದಾಗಿ ಜನರು ಕೂಡ ಸಿಲಿಂಡರ್ ಸಿಗದೆ ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ವಿಶೇಷವಾಗಿ ವಯೋವೃದ್ಧರೇನೋ ಇಲ್ಲಿ ಆಶ್ರಯ ಪಡೆದುಕೊಂಡಿರ್ತಕ್ಕಂಥ ವೃದ್ಧಾಶ್ರಮದಲ್ಲೂ ಕೂಡ ವೃದ್ಧಾಶ್ರಮದ ಆಶ್ರಯ ಪಡೆದಿರುವಂಥವ್ರಿಗೂ ಕೂಡ ಈಗ LPG ಸಿಲಿಂಡರ್ ಕೊರತದ ಎಫೆಕ್ಟ್ನಿಂದಾಗಿ ಅವರಿಗೆ ಒಂದು ಹೊತ್ತಿನ ಊಟ ಮಾಡೋದಕ್ಕೆ ಕೂಡ ಪರದಾಡುವಂಥ ಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.